ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೇತುಬಂಧ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಹಿಂದಿನ ತರಗತಿಗಳಲ್ಲಿ ನೀವು ಇತಿಹಾಸ ವಿಭಾಗದಲ್ಲಿ ಭಾರತಕ್ಕೆ ಬಂದಂತಹ ವಿವಿಧ ಯುರೋಪಿಯನರು, ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಬ್ರಿಟಿಷರು ಭಾರತಕ್ಕೆ ಬಂದಿದ್ದು, ಭಾರತದಲ್ಲಿ ಇತರ ಯುರೋಪಿಯನರನ್ನು ಸೋಲಿಸಿದ್ದು, ನಂತರ ತಮ್ಮದೇ ಆದಂಥ ಪ್ರಭುತ್ವವನ್ನು ಬ್ರಿಟಿಷರು ಭಾರತದಲ್ಲಿ ಹೇಗೆ ಸ್ಥಾಪನೆ ಮಾಡಿದರು ಅನ್ನುವಂಥ ಅನೇಕ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು ಹಿಂದೆ ಕಲಿತಂತಹ ಕೆಲವೊಂದು ಅಂಶಗಳನ್ನು ನಾವು ಮನನ ಮಾಡಿಕೊಳ್ಳೋಣ. ಯಾಕಂದರೆ ಅದೇ ವಿಚಾರಗಳು, ಅದೇ ವಿಷಯಗಳು 10ನೇ ತರಗತಿಯಲ್ಲೂ ಸಹ ಮುಂದುವರಿಯುತ್ತವೆ. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಯಾರು ಹೊಸ ಜಲಮಾರ್ಗವನ್ನು ಕಂಡುಹಿಡಿದರು ಅಂತ ನಾವು ನೋಡೋದಾದರೆ, ಕೊಲಂಬಸ್, ಮೆಗಲನ್, ವಾಸ್ಕೋಡಗಾಮ, ಅಲ್ಬುಕರ್ಕ್ ಅಂತ 4 ಆಯ್ಕೆಗಳಿವೆ. ಇಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದದ್ದು ವಾಸ್ಕೋಡಗಾಮ. 1498ರಲ್ಲಿ ವಾಸ್ಕೋಡಗಾಮ ಪೋರ್ಚುಗಲ್ನ ಲಿಸ್ಬನ್ ನಗರದಿಂದ ಹೊರಟು ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಆ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರಲ್ಲಿ ಮೊದಲಿಗನಾಗ್ತಾನೆ ಮಕ್ಕಳೇ. ಇದನ್ನು ನೀವು ಈಗಾಗಲೇ ಕಲ್ತಿದ್ದೀರಿ. ಮಕ್ಕಳೇ ನೋಡಿ, ಮ್ಯಾಪ್ ಕಾಣಿಸ್ತಾ ಇದೆ. ಹಾಗಾದರೆ ಈ ಪ್ರದೇಶ ಯಾವುದು, ಈ ಸ್ಥಳ ಯಾವುದು ಅಂತ ನೀವು ಹೇಳಬೇಕು ಮಕ್ಕಳೇ. ಉತ್ತರ ಪೋರ್ಚುಗಲ್. ಹೌದು, ಅಂದರೆ ಪೋರ್ಚುಗೀಸರು ಪೋರ್ಚುಗಲ್ ದೇಶದವರಾಗಿದ್ದರು. ವಾಸ್ಕೋಡಗಾಮ ಪೋರ್ಚುಗಲ್ನಿಂದ ಹೊರಟು ಭಾರತಕ್ಕೆ ಬರ್ತಾನೆ. ಆದರೆ ಭಾರತಕ್ಕೆ ಬಂದಂಥ ಪೋರ್ಚುಗೀಸರು ದೀರ್ಘ ಅವಧಿಯವರೆಗೆ ಅವರಿಗೆ ಆಡಳಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಅಂದರೆ ಅನೇಕ ಕಾರಣಗಳಿದ್ದವು. ಶ್ರೇಷ್ಠ ನೌಕಾಪಡೆಯನ್ನು ಹೊಂದಿದ್ದಂಥ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು. ಹೀಗಾಗಿ ಅವರ ಪ್ರತಿಸ್ಪರ್ಧೆಯನ್ನು ಎದುರಿಸುವುದಕ್ಕೆ ಪೋರ್ಚುಗೀಸರಿಂದ ಸಾಧ್ಯವಾಗಲಿಲ್ಲ. ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿದ್ದರು. ಹೀಗಾಗಿ ಜನರ ವಿಶ್ವಾಸವನ್ನು ಕಳೆದುಕೊಂಡರು. ಮತಾಂಧತೆ ಏನಿದೆ ಅದು ಪೋರ್ಚುಗೀಸರ ಅವನತಿಗೆ ಮತ್ತೊಂದು ಕಾರಣವಾಗಿತ್ತು ಮಕ್ಕಳೇ. ಭಾರತದಲ್ಲಿದ್ದಂತಹ ಬೇರೆ ಧರ್ಮದವರನ್ನು ಅವರ ಧರ್ಮಕ್ಕೆ ಅವರು ಮತಾಂತರಿಸುವುದಕ್ಕೆ ಪ್ರಯತ್ನಿಸಿದರು. ಹೀಗಾಗಿ ಅವರು ಭಾರತದಲ್ಲಿ ಹೆಚ್ಚು ಕಾಲ ಆಳ್ವಿಕೆ ನಡೆಸುವುದಕ್ಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ವಿಜಯನಗರದ ಸಾಮ್ರಾಜ್ಯದ ಅವನತಿಯ ನಂತರ ಏನಾಯಿತು, ಅವರು ವ್ಯಾಪಾರದಲ್ಲಿ ತೀವ್ರವಾದಂಥ ಹಿನ್ನಡೆ ಆಗಿರೋದನ್ನು ನಾವು ಕಾಣ್ತೀವಿ. ವಿಜಯನಗರ ಸಾಮ್ರಾಜ್ಯ ಬಲಿಷ್ಠವಾಗಿದ್ದಂಥ ಸಂದರ್ಭದಲ್ಲಿ ಪೋರ್ಚುಗೀಸರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಉತ್ತಮ ವ್ಯಾಪಾರ ಸಂಪರ್ಕ ಇತ್ತು. ಆದರೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಪೋರ್ಚುಗೀಸರು ಭಾರತದಲ್ಲಿ ದುರ್ಬಲರಾಗ್ತಾ ಹೋದರು. ಮಕ್ಕಳು, ಇಲ್ಲೊಂದು ಮ್ಯಾಪ್ ಇದೆ. ಈ ಮ್ಯಾಪಲ್ಲಿರ್ತಕ್ಕಂತಹ ಸ್ಥಳವನ್ನು ನೀವು ಗುರುತಿಸಬೇಕು. ಈಗ ಅದು ನಮ್ಮ ಭಾರತದ ಒಂದು ರಾಜ್ಯ. ಹಿಂದೆ ಅದು ಯಾವುದೋ ಒಂದು ಯುರೋಪಿನ ಕಂಪನಿಯ ರಾಜಧಾನಿಯಾಗಿತ್ತು. ಸರಿಯಾದಂಥ ಉತ್ತರ ಗೋವಾ ಮಕ್ಕಳೇ. ಕಾಣಿಸ್ತಾ ಇದೆಯಲ್ಲ, ಗೋವಾ. ಈ ಗೋವಾ ಏನಿದೆ ಇದು ಪೋರ್ಚುಗೀಸ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆದರೆ ಮಕ್ಕಳೇ, ನೀವಿಲ್ಲಿ ಗಮನಿಸಬೇಕು, ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋದರೂ ಸಹ ಗೋವಾವನ್ನು ಅವರು ಬಿಟ್ಟುಕೊಡೋದಕ್ಕೆ ಸಿದ್ಧರಿರಲಿಲ್ಲ. 1947ರಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಕೊನೆಗೊಂಡಿತ್ತು. ಆದರೆ ಪೋರ್ಚುಗೀಸರು ಮಾತ್ರ ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಸಿದ್ಧರಿರಲಿಲ್ಲ, ಅದರಲ್ಲೂ ವಿಶೇಷವಾಗಿ ಗೋವಾದಲ್ಲಿ. ಹೀಗಾಗಿ ಗೋವಾವನ್ನು ಭಾರತದ ಜೊತೆ ಸೇರಿಸ್ಕೋಬೇಕು ಅಂತ ಸಾಕಷ್ಟು ಜನರು ಹೋರಾಟವನ್ನು ನಡೆಸ್ತಾರೆ. ಅಹಿಂಸಾತ್ಮಕ ಚಳುವಳಿಯನ್ನು ಹೂಡಲಾಯಿತು. ಇದೇ ಸಂದರ್ಭದಲ್ಲಿ ಯಾರ್ಯಾರು ಹೋರಾಟವನ್ನು ನಡೆಸಿದ್ರು ಅವರೆಲ್ಲರನ್ನ ಅಮಾನುಷವಾಗಿ ಹಿಂಸೆಗೆ ಒಳಪಡಿಸಲಾಯಿತು. ಅಂತಿಮವಾಗಿ 1961ರಲ್ಲಿ ಭಾರತದ ಸೇನೆ ಏನಿದೆ ಅದು ಗೋವಾವನ್ನು ಪ್ರವೇಶಿಸುತ್ತೆ. ಆ ಮೂಲಕ ಪೋರ್ಚುಗೀಸರನ್ನು ಬಡಿದೋಡಿಸುವುದರೊಂದಿಗೆ ಗೋವಾ ವಿಮೋಚನೆಗೊಂಡಿತು. ಇದನ್ನು ನಾವು ಗೋವಾ ವಿಮೋಚನೆ ಅಂತ ಕರಿತೀವಿ. ಈ ಅಂಶಗಳನ್ನು ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ಮಕ್ಕಳೇ. ಇನ್ನು ಪುಲಿಕಾಟ್, ಇದು ಯಾರ ರಾಜಧಾನಿ? ಪುಲಿಕಾಟ್ ಕಾಣಿಸ್ತಾ ಇದೆ, ಇದು ಯಾರ ರಾಜಧಾನಿ ಅಂತ ನೀವು ಹೇಳಬೇಕು. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲೀಷರು. ಪುಲಿಕಾಟ್ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಡಚ್ಚರು. ಹೌದು ಮಕ್ಕಳೇ, ಪುಲಿಕಾಟ್ ಇದು ಡಚ್ಚರ ರಾಜಧಾನಿಯಾಗಿತ್ತು. ಪೋರ್ಚುಗೀಸರಂತೆಯೇ ಡಚ್ಚರು ಸಹ ಭಾರತಕ್ಕೆ ಬಂದಿದ್ದರು ಅನ್ನೋದು ನಿಮಗೆ ಗೊತ್ತು ಮಕ್ಕಳೇ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇದು ಪೂರ್ವ ದೇಶಗಳೊಂದಿಗೆ
ವ್ಯಾಪಾರವನ್ನು ಮಾಡುವ ಏಕಸ್ವಾಮ್ಯವನ್ನು ಇದು ಪಡೆಯುತ್ತೆ. ಈ ಪೂರ್ವ ದೇಶಗಳಲ್ಲಿ ಯುದ್ಧ ಮಾಡುವ, ಶಾಂತಿ ಸಂಧಾನವನ್ನು ಏರ್ಪಡಿಸುವಂಥ ಅಧಿಕಾರವನ್ನು ಸಹ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪಡೆಯುತ್ತೆ. ಪುಲಿಕಾಟ್ ಡಚ್ಚರ ರಾಜಧಾನಿಯಾಗಿತ್ತು. ಡಚ್ಚರು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರಾಗಿದ್ದರು. ಆದರೆ ಡಚ್ಚರು ಸಹ ಪೋರ್ಚುಗೀಸರಂತೆ ಭಾರತದಲ್ಲಿ ಹೆಚ್ಚು ಕಾಲ ವ್ಯಾಪಾರವನ್ನು ನಡೆಸುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಯಾಕಂದರೆ ಇಂಗ್ಲೀಷರ ಜೊತೆಗೆ ಅವರು ಸಂಘರ್ಷಕ್ಕೆ ಅಥವಾ ಕಾದಾಟಕ್ಕೆ ಇಳಿದ್ರು. ಆದರೆ ಇಂಗ್ಲೀಷರು ಡಚ್ಚರನ್ನು ಸೋಲಿಸಿದರು. ಭಾರತದಲ್ಲಿ ಇಂಗ್ಲೀಷರ ಪೈಪೋಟಿಯನ್ನು ಎದುರಿಸಲಾಗದಂಥ ಡಚ್ಚರು ಅಂತಿಮವಾಗಿ ಆಗ್ನೇಯ ಏಷ್ಯಾದ ದ್ವೀಪಗಳ ಕಡೆಗೆ ಗಮನ ಹರಿಸಿದರು. ಕಾಣಿಸ್ತಿದೆಯಲ್ಲ ಮಕ್ಕಳೇ, ಆಗ್ನೇಯ ಏಷ್ಯಾದ ದ್ವೀಪಗಳ ಕಡೆಗೆ ಡಚ್ಚರು ತಮ್ಮ ಗಮನವನ್ನು ಹರಿಸಿದರು. ಹಾಗಾದರೆ ಮಕ್ಕಳೇ, ಆಗ್ನೇಯ ಏಷ್ಯಾ ದ್ವೀಪಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ ಇಂಡೋನೇಷ್ಯಾ, ಮಲಯ, ಥೈಲ್ಯಾಂಡ್, ಫಿಲಿಪೈನ್ಸ್, ಕಾಂಬೋಡಿಯಾ ಇವೆಲ್ಲವುಗಳು ಆಗ್ನೇಯ ಏಷ್ಯಾದ ದ್ವೀಪಗಳು. ಅಂದರೆ ಭಾರತದಲ್ಲಿ ಬ್ರಿಟಿಷರ ಪೈಪೋಟಿಯನ್ನು ಎದುರಿಸಲಾಗದಂಥ ಡಚ್ಚರು ಭಾರತವನ್ನು ಬಿಟ್ಟ ನಂತರ ಅವರು ಯಾವ ದ್ವೀಪಗಳ ಕಡೆಗೆ ಗಮನ ಹರಿಸಿದ್ರು ಅಂದರೆ ಆಗ್ನೇಯ ಏಷ್ಯಾದ ದ್ವೀಪಗಳ ಕಡೆ ಗಮನ ಹರಿಸಿದರು. ಇವೆಲ್ಲವುಗಳು ಆಗ್ನೇಯ ಏಷ್ಯಾದ ದ್ವೀಪಗಳು ಮಕ್ಕಳೇ. ಈ ವಿಚಾರಗಳನ್ನು ಸಹ ನಾವು ಮುಂಬರುವ ತರಗತಿಗಳಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ಈ ಮ್ಯಾಪಲ್ಲಿ ಹೈಲೈಟ್ ಮಾಡಿರುವಂತಹ ಸ್ಥಳವನ್ನು ನೀವು ಗುರುತಿಸಬೇಕು. ರೆಡಿ ಇದ್ದೀರಲ್ಲ? ನೋಡಿ, ಕಾಣಿಸ್ತಾ ಇದೆ. ಇದು ಯಾವುದಿರ್ಬೋದು? ಪಶ್ಚಿಮ ಬಂಗಾಳ ರಾಜ್ಯ. ನೋಡಿದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಇದು ಕಲ್ಕತ್ತಾ. ಹಿಂದೆ ಇದನ್ನು ಕಲ್ಕತ್ತಾ ಅಂತ ಕರಿತಾ ಇದ್ರು, ಈಗಿನ ಕೋಲ್ಕತ್ತಾ. ಕಲ್ಕತ್ತಾ ಅಂದ ತಕ್ಷಣ ನಮ್ಗೆ ಯಾವ್ದು ನೆನಪು ಬರುತ್ತೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೆನಪಾಗುತ್ತೆ ಮಕ್ಕಳೇ. ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯ ಶಕ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹಡಗುಗಳು ಸೂರತ್ ಬಂದರ್ನಲ್ಲಿ ಬಂದು ತಂಗ್ತಾ ಇದ್ದವು. ಸರ್ ಥಾಮಸ್ ರೋ ಮೊಘಲ್ ಚಕ್ರವರ್ತಿಯಾದಂಥ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಆ ಮೂಲಕ ಸೂರತ್ನಲ್ಲಿ ವ್ಯಾಪಾರವನ್ನು ನಡೆಸೋದಕ್ಕೆ ಅನುಮತಿಯನ್ನು ಪಡಿತಾನೆ. ಮೊದಲು ಸೂರತ್ತಲ್ಲಿ ವ್ಯಾಪಾರವನ್ನು ಆರಂಭಿಸಿದಂಥ ಬ್ರಿಟಿಷರು ನಂತರ ಆಗ್ರಾ, ಅಹಮದಾಬಾದ್, ಬ್ರೋಚ್ಗಳಲ್ಲಿ ತಮ್ಮದೇ ಆದಂಥ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ತದನಂತರದಲ್ಲಿ ಮದ್ರಾಸ್, ಕೋಲ್ಕತ್ತಾ ಮತ್ತು ಮುಂಬೈಗಳಲ್ಲಿ ವ್ಯಾಪಾರ ಕೋಠಿಗಳನ್ನು ಆರಂಭಿಸಿದರು. ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ ಆಗಿತ್ತು. ಅಲ್ಲೋ ಮಕ್ಕಳೇ, ಕಲ್ಕತ್ತಾದ ಬಗ್ಗೆ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಬ್ರಿಟಿಷರ ನಂತರ ನಾವು ಫ್ರೆಂಚರನ್ನು ಕಾಣ್ತೀವಿ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂಥ ಅನೇಕ ಯುರೋಪಿಯನ್ನರಲ್ಲಿ ಫ್ರೆಂಚರೇ ಕೊನೆಯವರಾಗಿದ್ದರು. ತಮ್ಮ ಮೊದಲ ವ್ಯಾಪಾರ ಕೋಠಿಯನ್ನು ಇವರು ಸಾಮಾನ್ಯ ಶಕ 1668ರಲ್ಲಿ ಸೂರತ್ನಲ್ಲಿ ಆರಂಭ ಮಾಡ್ತಾರೆ. ನಂತರ ಸ್ವಲ್ಪ ಕಾಲದಲ್ಲಿ ಭಾರತದ ಇತರ ಭಾಗಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ ಪೋರ್ಚುಗೀಸರು ಯಶಸ್ಸನ್ನು ಕಾಣ್ತಾರೆ ಮಕ್ಕಳೇ. ಇದರಲ್ಲಿ ನಾವು ಹೆಚ್ಚಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಪಾಂಡಿಚೇರಿಯನ್ನು. ಅನೇಕ ವ್ಯಾಪಾರ ಕೇಂದ್ರಗಳನ್ನು ಫ್ರೆಂಚರು ಸ್ಥಾಪನೆ ಮಾಡಿದ್ರು. ಪಾಂಡಿಚೇರಿ, ಮಚಿಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕಾರೈಕಲ್, ಚಂದ್ರನಾಗರ್ ಇವೆಲ್ಲವುಗಳು ಫ್ರೆಂಚರ ವ್ಯಾಪಾರ ಕೇಂದ್ರಗಳಾಗಿದ್ದವು. ಅದರಲ್ಲಿ ಮುಖ್ಯವಾಗಿ ಪಾಂಡಿಚೇರಿ ಏನಿದೆ ಅದು ಫ್ರೆಂಚರ ರಾಜಧಾನಿ ಆಗಿತ್ತು. ಈ ಅಂಶಗಳ ಬಗ್ಗೆ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ಮಕ್ಕಳೇ. ಇಲ್ಲಿ ಕೆಲವೊಂದು ಈಸ್ಟ್ ಇಂಡಿಯಾ ಕಂಪನಿಗಳ ಬಗ್ಗೆ ಕೊಡಲಾಗಿದೆ. ನೀವು ಅವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಕಾಲಾನುಕ್ರಮದಲ್ಲಿ ಇವುಗಳನ್ನು ಜೋಡಿಸಿದಾಗ ಅಂದರೆ ಆ ಈಸ್ಟ್ ಇಂಡಿಯಾ ಕಂಪನಿಗಳು ಸ್ಥಾಪನೆಯಾದಂಥ ವರ್ಷಗಳ ಆಧಾರದ ಮೇಲೆ ನಾವೇನು ಮಾಡಬೇಕು, ಅವುಗಳನ್ನು ಜೋಡಣೆ ಮಾಡಬೇಕು. ನೋಡಿ, ಮೊದಲನೇದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯ ಶಕ 1600ರಲ್ಲಿ ಇದು ಸ್ಥಾಪನೆ ಆಯಿತು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯ ಶಕ 1602ರಲ್ಲಿ ಸ್ಥಾಪನೆ ಆಯಿತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆ ಆಯಿತು ಅಲ್ವಾ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಇನ್ನು ಈ ಘಟನೆಗಳು ನಡೆದ ಇಸವಿಗಳನ್ನು ನೀವು ತಿಳಿಸಬೇಕು. ಯಾವ ವರ್ಷದಲ್ಲಿ ಈ ಘಟನೆಗಳು ನಡೆದವು ಅನ್ನೋದನ್ನು ನೀವು ತಿಳಿಸಬೇಕು. ಇಸವಿಗಳನ್ನು ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಹಾಗಾದರೆ ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಲ್ಲ ಮಕ್ಕಳೇ? ನೋಡಿ, ಪ್ಲಾಸಿ ಕದನ ಯಾವಾಗ ನಡೀತು? 1757. ಬಕ್ಸಾರ್ ಕದನ 1764. ಕರ್ನಾಟಿಕ್ ಯುದ್ಧಗಳು
3 ಕರ್ನಾಟಿಕ್ ಯುದ್ಧಗಳನ್ನು ನಾವು ಕಾಣ್ತೀವಿ. 1746ರಿಂದ ಆರಂಭವಾಗಿ 1763ರವರೆಗೆ 3ರವರೆಗೂ ನಡೆಯಿತು. ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಜಾರಿಗೆ ಬಂತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ 1848ರಲ್ಲಿ ಇದು ಜಾರಿಗೆ ಬಂದಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಇವುಗಳ ಬಗ್ಗೆ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ನೋಡಿ ಮಕ್ಕಳೇ, ಇಲ್ಲಿ ಹೊಂದಿಸಿ ಬರೆಯುವಂಥ ಒಂದು ಪ್ರಶ್ನೆ ಇದೆ, ಗಮನಿಸಿ. ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ನೀವು ಹೊಂದಿಸಿ ಬರಿಬೇಕು. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಅಂತ ಎ ಪಟ್ಟಿಯಲ್ಲಿ ಇದೆ. ಜೊತೆಗೆ ಬಿ ಪಟ್ಟಿಯಲ್ಲಿ ನಾವು ಪೊಲಿಕಾಟ್, ಪಾಂಡಿಚೇರಿ, ಕಲ್ಕತ್ತಾ, ಗೋವನ್ನು ಕಾಣ್ತಾ ಇದ್ದೀವಿ. ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಹೊಂದಿಸಿ ನೀವು ಬರಿಬೇಕು. ಉತ್ತರ ನೋಡೋಣ. ಬಂತು ಉತ್ತರ ನೋಡಿ. ಪೋರ್ಚುಗೀಸರ ರಾಜಧಾನಿ ಗೋವಾ, ಡಚ್ಚರ ರಾಜಧಾನಿ ಪುಲಿಕಾಟ್, ಫ್ರೆಂಚರ ರಾಜಧಾನಿ ಪಾಂಡಿಚೇರಿ, ಬ್ರಿಟಿಷರ ರಾಜಧಾನಿ ಕಲ್ಕತ್ತಾ ಅಥವಾ ಈಗಿನ ಕೋಲ್ಕತ್ತಾ. ಇವುಗಳ ಬಗ್ಗೆ ಮಕ್ಕಳೇ ನೀವೀಗಾಗಲೇ ಅಧ್ಯಯನ ಮಾಡಿದ್ದೀರಿ. ಇನ್ನು ಈ ಚಿತ್ರದಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ ಯಾರು? ಈಗಾಗಲೇ ನೀವು ಇವುಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಮಕ್ಕಳೇ. ಈ ಚಿತ್ರದಲ್ಲಿ ಕಾಣುವಂತಹ ಗವರ್ನರ್ ಜನರಲ್ ಯಾರು ಅಂತ ನೀವು ಗುರುತಿಸಬೇಕು. ಯಾರು? ಲಾರ್ಡ್ ವೆಲ್ಲೆಸ್ಲಿ. ಹೌದು ಮಕ್ಕಳೇ, ಇದು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿಯ ಚಿತ್ರ ಇದು. ಲಾರ್ಡ್ ವೆಲ್ಲೆಸ್ಲಿ ಅಂದ ತಕ್ಷಣ ನಮಗೆ ಏನು ನೆನಪಾಗುತ್ತೆ? ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿಯು ತನ್ನದೇ ಆದಂಥ ಷರತ್ತುಗಳನ್ನು ಅಥವಾ ಕರಾರುಗಳನ್ನು ಒಳಗೊಂಡಿತ್ತು. ಇವೆಲ್ಲವುಗಳು ಷರತ್ತುಗಳು. ನೋಡೋಣ ಮಕ್ಕಳೇ, ಇಲ್ಲಿ ಕೆಲವೊಂದು ಷರತ್ತುಗಳನ್ನು ನೀಡಲಾಗಿದೆ. ಅವುಗಳು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನು ಈಗ ನಾವು ನೋಡೋಣ. ಅವುಗಳು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅನ್ನೋದನ್ನು ನೀವು ಹೇಳಬೇಕು. ಮೊದಲನೇದು, ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಇಂಗ್ಲಿಷ್ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲೇ ಇಟ್ಕೋಬೇಕಾಗಿತ್ತು. ಸರಿಯಾದ ಉತ್ತರ ಇದು. ಸೈನ್ಯದ ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಇದು ಸರಿ. ಆಸ್ಥಾನದಲ್ಲಿ ಬ್ರಿಟಿಷ್ ಗವರ್ನರನ್ನು ಇಟ್ಕೊಳ್ಬೇಕಾಗಿತ್ತು. ಆದರೆ ಇದು ತಪ್ಪು. ಯಾಕಂದರೆ ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಬ್ರಿಟಿಷ್ ಗವರ್ನರನ್ನು ಇಟ್ಕೊಳ್ಳುವಂಥದ್ದಲ್ಲ, ಬ್ರಿಟಿಷ್ ರೆಸಿಡೆಂಟ್ನನ್ನು ಇಟ್ಕೋಬೇಕಾಗಿತ್ತು ಮಕ್ಕಳೇ. ಈತನ ಖರ್ಚನ್ನು ಅವರೇ ನೋಡ್ಕೊಳ್ಬೇಕಾಗಿತ್ತು. ಈತನ ಖರ್ಚಂದರೆ ಯಾರ ಖರ್ಚು? ರೆಸಿಡೆಂಟನ ಖರ್ಚನ್ನು ಯಾವ ರಾಜ್ಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳುತ್ತೋ ಆ ರಾಜ್ಯವೇ ಸಂಪೂರ್ಣವಾದಂಥ ಖರ್ಚು ವೆಚ್ಚವನ್ನು ನೋಡ್ಕೋಬೇಕಾಗಿತ್ತು. ಹೀಗಾಗಿ ಈ ಅಂಶ ಸಹ ಸರಿ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಇವೆಲ್ಲವುಗಳು ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಪಟ್ಟಂಥ ಷರತ್ತುಗಳು. ಇವುಗಳ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಇನ್ನೂ ದೀರ್ಘವಾಗಿ ಅಧ್ಯಯನ ಮಾಡ್ತೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿ 3 ಪಟ್ಟಿಯನ್ನು ನಾವು ಕೊಟ್ಟಿದ್ದೀವಿ. 3 ಪಟ್ಟಿಗಳು ನಿಮಗೆ ಕಾಣಿಸ್ತಾ ಇವೆ. ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಒಳಗಾದ ರಾಜ್ಯಗಳನ್ನು ನೀವು ಗುರುತಿಸಬೇಕು. 3 ಪಟ್ಟಿ ಇದೆ. ಹೈದರಾಬಾದ್, ಮೈಸೂರು, ತಿರುವಾಂಕೂರ್, ಬರೋಡಾ, ಜೈಪುರ್, ಜೋಧ್ಪುರ್, ಭರತ್ಪುರ್, ನಾಗ್ಪುರ್, ಗ್ವಾಲಿಯರ್, ಔದ್, ತಂಜಾವೂರ್, ಸೂರತ್, ಕಲ್ಕತ್ತಾ, ಪುಣೆ, ದಿಸ್ಪುರ್, ಇಂಫಾಲ್, ಢಾಕಾ ಮತ್ತು ಲಕ್ನೋ. ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಒಳಪಟ್ಟ ರಾಜ್ಯಗಳು ಅಂದರೆ ಇವಿಷ್ಟು 12 ರಾಜ್ಯಗಳು ಕಾಣಿಸ್ತಿದೆಯಲ್ಲ ಮಕ್ಕಳೇ. ಈ 12 ರಾಜ್ಯಗಳೇನಿವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟವು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡು ಷರತ್ತುಗಳಿಗೆ ಒಪ್ಪಿಕೊಂಡಂಥ ರಾಜ್ಯಗಳಿವು. ನೋಡಿ, ಹೈದರಾಬಾದ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ರಾಜ್ಯ ಹೈದರಾಬಾದ್. ಹಾಗೆ ನಮ್ಮ ಮೈಸೂರು ಸಂಸ್ಥಾನವೂ ಸಹ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ್ದನ್ನು ನಾವು ಕಾಣ್ತೀವಿ ಮಕ್ಕಳೇ. ತಿರುವಾಂಕೂರ್, ಬರೋಡಾ, ಜೈಪುರ್, ಜೋಧ್ಪುರ್, ಭರತ್ಪುರ್, ನಾಗ್ಪುರ್, ಗ್ವಾಲಿಯರ್, ಔದ್, ತಂಜಾವೂರ್, ಸೂರತ್ಗಳು ಸಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡು ಮಕ್ಕಳೇ. ಇನ್ನೊಂದು ಚಿತ್ರ ಮಕ್ಕಳೇ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿರುವಂಥ ಗವರ್ನರ್ ಜನರಲ್ ಯಾರು ಅನ್ನೋದನ್ನು ನೀವು ಗುರುತಿಸಬೇಕು. ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಿ. ಯಾರು? ಲಾರ್ಡ್ ಡಾಲ್ಹೌಸಿ. ಇದು ಲಾರ್ಡ್ ಡಾಲ್ಹೌಸಿಯ ಚಿತ್ರ ಮಕ್ಕಳೇ. ಲಾರ್ಡ್ ಡಾಲ್ಹೌಸಿ ಅಂದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ ಹೇಳಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಲಾರ್ಡ್ ಡಾಲ್ಹೌಸಿ ಅಂದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ ಹೇಳಿ ಮಕ್ಕಳೇ?
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ ಅಲ್ವಾ. ಈಗಾಗಲೇ ನೀವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಬಗ್ಗೆ ತಿಳ್ಕೊಂಡಿದ್ದೀರಿ. ಇದು 1848ರಲ್ಲಿ ಜಾರಿಗೆ ಬಂತು. ಲಾರ್ಡ್ ಡಾಲೌಸಿ ಇದನ್ನು ಜಾರಿಗೆ ತರ್ತಾನೆ. ಭಾರತದ ಯಾವುದೇ ರಾಜನಿಗೆ ಗಂಡು ಮಕ್ಕಳಿಲ್ಲದೆ ಇದ್ದರೆ ದತ್ತು ಪುತ್ರನಿಗೆ ಪಟ್ಟವೇರುವ ಹಕ್ಕಿಲ್ಲ ಅಂತ ಲಾರ್ಡ್ ಡಾಲೌಸಿ ಘೋಷಣೆ ಮಾಡ್ತಾನೆ. ಪುತ್ರ ಸಂತಾನವಿಲ್ಲದೆ ತೀರಿಕೊಂಡಂಥ ಅರಸರ ರಾಜ್ಯಗಳು ಬ್ರಿಟಿಷರ ವಶವಾಗ್ತಾ ಇದ್ದವು. ಆದರೆ ಆ ಸಂದರ್ಭದಲ್ಲಿ ದತ್ತು ಸ್ವೀಕಾರವು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿತ್ತು. ಅದು ರೂಢಿಗೆ ವಿರುದ್ಧವಾಗಿತ್ತು. ಯಾವುದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ ಏನಿದೆ, ನಾವು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡಂತಹ ನೀತಿಗೆ ವಿರುದ್ಧವಾದಂಥ ನೀತಿಯಾಗಿತ್ತು ಮಕ್ಕಳೇ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಸಾಕಷ್ಟು ರಾಜ್ಯಗಳು, ಇಲ್ಲಿ 4 ರಾಜ್ಯಗಳನ್ನು ಕೊಡಲಾಗಿದೆ. ಇವುಗಳು ಸರಿ ಇದೆಯಾ ನೋಡೋಣ. ಸತಾರಾ, ಔದು, ನಾಗ್ಪುರ್, ಝಾನ್ಸಿ. ಹೌದು, ಈ 4 ರಾಜ್ಯಗಳು, ಇದರ ಜೊತೆಗೆ ಇನ್ನೂ ಅನೇಕ ರಾಜ್ಯಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಗೆ ಒಳಪಟ್ಟವು. ಸತಾರಾ, ಝಾನ್ಸಿ, ಉದಯ್ಪುರ್, ನಾಗ್ಪುರ್, ಸಂಬಲ್ಪುರ್ ಮುಂತಾದಂಥ ಪ್ರದೇಶಗಳು ಈ ನೀತಿಗೆ ಒಳಪಟ್ಟಿರೋದನ್ನು ನಾವು ಕಾಣ್ತೀವಿ. ಇವುಗಳನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಲೇ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು. ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆ ಮಕ್ಕಳೇ. ಈ ಚಿತ್ರದಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ ಯಾರು ಅಂತ ನೀವು ಗುರುತಿಸಬೇಕು. ಯಾರಿರ್ಬೋದು? ಇದು ಲಾರ್ಡ್ ಕಾರ್ನ್ವಾಲಿಸ್ ಮಕ್ಕಳೇ. ಲಾರ್ಡ್ ಕಾರ್ನ್ವಾಲಿಸ್ ಅಂದ ತಕ್ಷಣ ನಮ್ಗೆ ಯಾವ ಪದ್ಧತಿ ನೆನಪಾಗುತ್ತೆ ಮಕ್ಕಳೇ? ಇಲ್ಲಿ 3 ಪದ್ಧತಿಗಳನ್ನು ಕೊಡಲಾಗಿದೆ. ಖಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದಂಥ ಪದ್ಧತಿ ಯಾವುದು? ಖಾಯಂ ಜಮೀನ್ದಾರಿ ಪದ್ಧತಿ. ಹೌದು ಮಕ್ಕಳೇ, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾಕೆ ಜಾರಿಗೆ ತಂದ? ಅದರಿಂದ ಏನು ಲಾಭ ಆಯಿತು ಬ್ರಿಟಿಷರಿಗೆ ಅನ್ನೋದನ್ನು ನಾವು ನೋಡೋದಾದರೆ, ಈತನು ಇದನ್ನು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕಂದಾಯ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಆತನು ಜಮೀನ್ದಾರರೊಡನೆ ಮಾಡಿಕೊಂಡಂಥ ಒಪ್ಪಂದವನ್ನು ನಾವು ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ ಮಕ್ಕಳೇ. ಇನ್ನೊಂದು ಪದ್ಧತಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ಹೇಳಿಕೆ ಇದೆ ನೋಡಿ. ಈ ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯದಾದ್ಯಂತ ಸರ್ ಥಾಮಸ್ ಮನ್ರೋ ಅವರು 1820ರಲ್ಲಿ ಜಾರಿಗೆ ತಂದರು. ಯಾವ ನೀತಿ ಇರ್ಬೋದು? ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದರು. ಹಾಗಾದರೆ ಈ ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯದಲ್ಲಿ ಥಾಮಸ್ ಮನ್ರೋ ಅವರು ಜಾರಿಗೆ ತಂದ ಪದ್ಧತಿ ಯಾವುದು ಅನ್ನೋದನ್ನು ನಾವು ನೋಡೋದಾದರೆ ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸಬಹುದು. ಆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸುವಂಥ ಪದ್ಧತಿಯನ್ನು ನಾವು ರೈತವಾರಿ ಪದ್ಧತಿ ಅಂತ ಕರಿತೀವಿ. ಸರ್ಕಾರ ಮತ್ತು ಭೂಮಿಯನ್ನು ಉಳುಮೆ ಮಾಡುವವರ ನಡುವೆ ನೇರವಾದಂಥ ಸಂಬಂಧವಿದ್ದಿದ್ದು ರೈತವಾರಿ ಪದ್ಧತಿಯಲ್ಲಿ. ಈ ಪದ್ಧತಿಯನ್ನು ವಿಶೇಷವಾಗಿ ಯಾವ ಪ್ರದೇಶಗಳಲ್ಲಿ ಜಾರಿಗೆ ತರಲಾಯಿತು? ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಇದನ್ನು ಜಾರಿಗೆ ತಂದಿದ್ದನ್ನು ನಾವು ಕಾಣ್ತೀವಿ ಮಕ್ಕಳೇ, ಅಲ್ವಾ? ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿ ಮಕ್ಕಳೇ. ಮಹಲ್ ಎಂದರೇನು? ರಾಜ್ಯ ಅಥವಾ ಪ್ರಾಂತ್ಯ, ಜಿಲ್ಲೆ ಅಥವಾ ವಿಭಾಗ, ತಾಲೂಕು ಅಥವಾ ವಲಯ, ಗ್ರಾಮ ಅಥವಾ ಎಸ್ಟೇಟ್. ಉತ್ತರ ನೋಡೋಣ. ಗ್ರಾಮ ಅಥವಾ ಎಸ್ಟೇಟ್ ಸರಿಯಾದಂತಹ ಉತ್ತರ ಮಕ್ಕಳೇ. ಹೌದು, ಮಹಲ್ ಅಂದ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ಮಹಲ್ವಾರಿ ಪದ್ಧತಿ. ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಬಗ್ಗೆ ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೀರಿ. ಮಹಲ್ಗಳಲ್ಲಿ ಭೂಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಸ್ಥಳೀಯ ಜಮೀನ್ದಾರರು ಎಲ್ಲ ರೈತರ ಭೂಕಂದಾಯಕ್ಕೆ ಹೊಣೆಗಾರನಾಗ್ತಾ ಇದ್ದ. 19ನೇ ಶತಮಾನದಲ್ಲಿ ಜಾರಿಗೆ ಬಂದಂಥ ಈ ಪದ್ಧತಿಯನ್ನು ಎಲ್ಲಿ ಜಾರಿಗೆ ತರಲಾಯಿತು ಅನ್ನೋದನ್ನು ನಾವು ನೋಡೋದಾದರೆ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಇತರ ಭಾಗಗಳಲ್ಲಿ, ಪಂಜಾಬ್ನಲ್ಲಿ ಇದನ್ನು ಜಾರಿಗೆ ತರಲಾಯಿತು ಅಲ್ವಾ? ಹೀಗೆ ಇವೆಲ್ಲವುಗಳು ಬ್ರಿಟಿಷರ ಭೂಕಂದಾಯ ನೀತಿಗಳು. ಈ ಭೂಕಂದಾಯ ನೀತಿಗಳ ಬಗೆಗೂ ಸಹ ನಾವು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ ಮಕ್ಕಳೇ. ಗಮನಿಸಿ ಮಕ್ಕಳೇ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಆರಂಭಕ್ಕೆ ಸಂಬಂಧಪಟ್ಟಂತೆ 3 ವ್ಯಕ್ತಿಗಳ ಚಿತ್ರಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಹಾಗಾದರೆ ಈ ವ್ಯಕ್ತಿಗಳು ಯಾರು ಅನ್ನೋದನ್ನು ನೀವು ಗುರುತಿಸಬೇಕು. ಪರಿಚಯ ಇದೆಯಲ್ಲ ನಿಮಗೆ? ಹೌದು, ಒಂದು ಮೆಕ್ಯಾಲೆ, ಟಿ ಬಿ ಮೆಕ್ಯಾಲೆ, ಥಾಮಸ್ ಬೆಬಿಂಗ್ಟನ್ ಮೆಕ್ಯಾಲೆ, ಚಾರ್ಲ್ಸ್ ವುಡ್
ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಕ್, ಈ ಮೂವರೇನಿದ್ದಾರೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಆರಂಭಕ್ಕೆ ಕೊಡುಗೆಗಳನ್ನು ನೀಡಿದಂಥವರು. ಅದರಲ್ಲೂ ವಿಶೇಷವಾಗಿ ಲಾರ್ಡ್ ಮೆಕ್ಯಾಲೆ ಮತ್ತು ಚಾರ್ಲ್ಸ್ ವುಡ್ ಏನಿದ್ದಾರೆ ಹೊಸ ಶಿಕ್ಷಣ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ. ಮಕ್ಕಳೇ, ಇಂಗ್ಲಿಷ್ ಶಿಕ್ಷಣ ಅಂದ ತಕ್ಷಣ ನಮಗೆ 3 ಜನ ನೆನಪಾಗ್ತಾರೆ: ಬೆಂಟಿಂಕ್, ಥಾಮಸ್ ಬೆಬಿಂಗ್ಟನ್ ಮೆಕ್ಯಾಲೆ ಮತ್ತು ಚಾರ್ಲ್ಸ್ ವುಡ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತದಲ್ಲಿ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಅನೇಕ ಕೊಡುಗೆಗಳನ್ನು ನೀಡಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಬೆಂಟಿಂಕನ ಶಿಕ್ಷಣ ನೀತಿಯ ಘೋಷಣೆಗೆ ಆತನ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದಂಥ ಮೆಕ್ಯಾಲೆಯ ಟಿಪ್ಪಣಿ ಆಧಾರವಾಗಿತ್ತು. ಮೆಕ್ಯಾಲೆ ಓರ್ವ ಕಟ್ಟ ಆಂಗ್ಲವಾದಿಯಾಗಿದ್ದ ಅನ್ನೋದನ್ನು ನೀವು ನೋಡಿದ್ದೀರಿ. ಭಾರತೀಯ ಜ್ಞಾನವು ಕೀಳುಮಟ್ಟದ್ದೆಂದು ಆತನ ವಾದವಾಗಿತ್ತು. ಸಂಸ್ಕೃತ ವ್ಯಾಕರಣವನ್ನು ಆತ ಕಟುವಾಗಿ ಅಪಹಾಸ್ಯ ಮಾಡ್ತಾನೆ. ಭಾರತೀಯರನ್ನು ಅವರ ಸಾಂಸ್ಕೃತಿಕ ಬೇರುಗಳಿಂದ ದೂರ ಮಾಡುವುದೇ ಮೆಕ್ಯಾಲೆಯ ಗುರಿಯಾಗಿತ್ತು. ಮೆಕ್ಯಾಲೆ ಏನು ಹೇಳ್ತಾನೆ ಅಂದರೆ, ಒಂದು ಒಳ್ಳೆಯ ಐರೋಪ್ಯ ಗ್ರಂಥಾಲಯದ ಒಂದು ಕಪಾಟಿನ ಒಂದು ಸಾಲಿನ ಪುಸ್ತಕಗಳಿಗೆ ಇಡೀ ಪೂರ್ವದ ಜ್ಞಾನ ಭಂಡಾರ ಸರಿಸಾಟಿಯಲ್ಲ ಎನ್ನುವವನ ಮಾತುಗಳು ಅವನಲ್ಲಿರ್ತಕ್ಕಂಥ ಪೂರ್ವಗ್ರಹವನ್ನು ತೋರಿಸುತ್ತದೆ. ಅಂದರೆ ಭಾರತೀಯರನ್ನು ಮೆಕ್ಯಾಲೆ ಅಪಹಾಸ್ಯ ಮಾಡ್ತಾನೆ ಮಕ್ಕಳೇ. ಆದರೂ ಸಹ ನಾವಿಲ್ಲಿ ಗಮನಿಸುವಂಥದ್ದು ಇಂಗ್ಲಿಷ್ ಶಿಕ್ಷಣದ ಬೆಳವಣಿಗೆಗೆ ಮೆಕ್ಯಾಲೆಯ ಕೊಡುಗೆಯನ್ನು ನಾವು ಮರೆಯುವಂತಿಲ್ಲ. 1854ರಲ್ಲಿ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನು ರೂಪಿಸಿದರು. 1854ರಲ್ಲಿ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾರೆ. ಈ ಹೊಸ ಶಿಕ್ಷಣ ನೀತಿ ಏನಿದೆ ಇದು ಚಾರ್ಲ್ಸ್ ವುಡ್ ವರದಿಯನ್ನು ಆಧರಿಸಿತ್ತು. ಹೊಸ ಶಿಕ್ಷಣ ನೀತಿಗೆ ಆಧಾರವಾಗಿದ್ದು ಚಾರ್ಲ್ಸ್ ವುಡ್ಡನ ನೀತಿ. ನಂತರದಲ್ಲಿ ಕೋಲ್ಕತ್ತಾ, ಮುಂಬೈ ಮತ್ತು ಮದ್ರಾಸುಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿ ಆರಂಭಗೊಂಡಂತಹ ವಿಶ್ವವಿದ್ಯಾನಿಲಯಗಳಿವು ಕೋಲ್ಕತ್ತಾ, ಮುಂಬೈ ಮತ್ತು ಮದ್ರಾಸುಗಳಲ್ಲಿ. ಅಷ್ಟೇ ಅಲ್ಲದೆ ಮಕ್ಕಳೇ, ನೀವು ಇಲ್ಲೇನು ಗಮನಿಸಬೇಕು ಅಂದರೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ ಹೀಗೆ ಹಂತ ಹಂತವಾಗಿ ಭಾರತದಲ್ಲಿ ಬ್ರಿಟಿಷರಿಂದ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂತು. 1844ರಲ್ಲಿ ಇಂಗ್ಲಿಷ್ ಭಾಷೆಯು ಬ್ರಿಟಿಷರ ಆಡಳಿತದ ಅಧಿಕೃತ ಭಾಷೆಯಾಯಿತು. 1835ರಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬಂತು. ಆದರೆ 1844ರಲ್ಲಿ ಇಂಗ್ಲಿಷ್ ಭಾಷೆಯು ಆಡಳಿತದ ಅಧಿಕೃತ ಭಾಷೆಯಾಯಿತು. ಹೀಗೆ ಮಕ್ಕಳೇ, ನಾವು 10ನೇ ತರಗತಿಯಲ್ಲಿ ಭಾರತದಲ್ಲಿ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದಂಥ ಸುಧಾರಣೆಗಳ ಬಗ್ಗೆ ನೋಡ್ತೀವಿ. ಇಂಗ್ಲಿಷ್ ಶಿಕ್ಷಣ ನೀತಿಯ ನಂತರ ಭಾರತದಲ್ಲಿ ಉಂಟಾದಂಥ ಪರಿಣಾಮಗಳ ಬಗ್ಗೆ ನಾವು ನೋಡ್ತೀವಿ. ಇವೆಲ್ಲವುಗಳನ್ನು ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎನ್ನುವಂಥ ಪಾಠದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಮಕ್ಕಳೇ. ಹಾಗಾದರೆ ಈ ಚಿತ್ರದಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ ಯಾರು ಮಕ್ಕಳೇ? ಇದು ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ ಅಂದರೆ ಈತನು ಭಾರತದ ಮೊದಲ ಗವರ್ನರ್ ಜನರಲ್ ಅನ್ನೋದು ನಮ್ಗೆ ಗೊತ್ತು. ಅದೇ ರೀತಿಯಾಗಿ 1773ರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಆಗಿದ್ದ. ಅಂದರೆ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಈ ಶಾಸನವೇ ಭದ್ರ ಬುನಾದಿಯನ್ನು ಹಾಕ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅದು ಒಂದು ರೀತಿಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅದು ಒಂದು ಸಂವಿಧಾನವನ್ನು ಒದಗಿಸಿ ಕೊಟ್ಟಿತು. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ನಂತರ ನೀವು ಈಗಾಗಲೇ ಯಾವುದನ್ನು ಕಲ್ತಿದ್ದೀರಿ? 1909ರಲ್ಲಿ ಜಾರಿಗೆ ಬಂದಂಥ ಮಿಂಟೋ ಮಾರ್ಲೆ ಸುಧಾರಣೆಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ ಮಕ್ಕಳೇ. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಒಂದು ಲಾರ್ಡ್ ಮಿಂಟೋ, ಇವರು ವೈಸ್ರಾಯ್ ಆಗಿದ್ದರು. ಹಾಗೆ ಲಾರ್ಡ್ ಮಾರ್ಲೆ ಏನಿದ್ದಾರೆ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಲಾರ್ಡ್ ಕರ್ಜನ್ನ ದರ್ಪದ ಆಳ್ವಿಕೆ, ಭಾರತೀಯ ಕ್ರಾಂತಿಕಾರರು ನಡೆಸಿದ ಉಗ್ರ ಚಳುವಳಿ ಮೊದಲಾದ ಕಾರಣಗಳಿಂದಾಗಿ ಈ ಮಿಂಟೋ ಮಾರ್ಲೆ ಸುಧಾರಣೆಗಳು 1909ರಲ್ಲಿ ಜಾರಿಗೆ ಬಂದವು. ಅಲ್ಲೋ ಮಕ್ಕಳೇ, ಮಿಂಟೋ ಮಾರ್ಲೆ ಸುಧಾರಣೆಗಳಂತೆ ಇನ್ನೊಂದು ಸುಧಾರಣೆ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ. ಯಾವುದದು? ಮಾಂಟೆಗ್ಯೂ ಚಮ್ಸ್ಫರ್ಡ್ ಕಾಯ್ದೆ ಸಾಮಾನ್ಯ ಶಕ 1919ರಲ್ಲಿ ಜಾರಿಗೆ ಬಂದಿತ್ತು. ಅಲ್ಲೋ ಮಕ್ಕಳೇ, ಇವೆಲ್ಲವುಗಳನ್ನು ನೀವು ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೀರಿ. ಇವುಗಳ ಮುಂದುವರೆದ ಭಾಗವನ್ನು ನಾವು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನೂ ಅನೇಕ ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದರೆ ಮಕ್ಕಳೇ, ಇವತ್ತು ನಾವು ಏನೇನು ಅಂಶಗಳನ್ನು ಚರ್ಚೆ ಮಾಡಿದ್ದುವೋ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ.
ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿ ನೋಡಿ ಮಕ್ಕಳೇ, ವಾರನ್ ಹೇಸ್ಟಿಂಗ್ಸ್, ಕಾರ್ನ್ವಾಲಿಸ್, ಥಾಮಸ್ ಮನ್ರೋ, ವಿಲಿಯಂ ಬೆಂಟಿಂಗ್, ದಾದಾಬಾಯಿ ನವರೋಜಿ. ಬಿ ಪಟ್ಟಿಯಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ, ಇಂಗ್ಲಿಷ್ ಶಿಕ್ಷಣ ನೀತಿ, ಕಂದಾಯ ವಸೂಲಿಯ ಹರಾಜು ವ್ಯವಸ್ಥೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ, ರೈತವಾರಿ ಪದ್ಧತಿ. ಇದನ್ನು ನೀವು ಹೊಂದಿಸಿ ಬರೀಬೇಕು ಮಕ್ಕಳೇ. ಇನ್ನೊಂದು ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿರಿ. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು? ಮೂರನೇ ಪ್ರಶ್ನೆ ಕಾಣ್ತಾ ಇದೆ ಮಕ್ಕಳೇ, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳನ್ನು ತಿಳಿಸಿರಿ. ನಾಲ್ಕನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಈ 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಮಕ್ಕಳೇ. ಹಾಗಾದರೆ 2 ಚಟುವಟಿಕೆಗಳನ್ನು ನಿಮಗೆ ಇಲ್ಲಿ ನಾವು ನೀಡ್ತಾ ಇದ್ದೀವಿ. ಭಾರತದ ರೇಖಾ ನಕಾಶೆಯನ್ನು ಬರೆದು ಯುರೋಪಿಯನ್ನರ ಆರಂಭಿಕ ನೆಲೆಗಳನ್ನು ಗುರುತಿಸಿರಿ. ಭಾರತದ ನಕಾಶೆಯನ್ನು ಬಿಡಿಸಬೇಕು. ಆ ನಕಾಶೆಯಲ್ಲಿ ಭಾರತಕ್ಕೆ ಬಂದಂತಹ ವಿವಿಧ ಯುರೋಪಿಯನ್ನರ ಆರಂಭಿಕ ನೆಲೆಗಳನ್ನು ನೀವು ಗುರುತಿಸಬೇಕು. ಎರಡನೇ ಚಟುವಟಿಕೆ, ಬ್ರಿಟಿಷ್ ಅವಧಿಯಲ್ಲಿನ ಕಂದಾಯ ಪದ್ಧತಿ ಮತ್ತು ಈಗಿನ ಕಂದಾಯ ಪದ್ಧತಿ, ಪ್ರಚಲಿತ ಕಂದಾಯ ಪದ್ಧತಿಯ ನಡುವಿನ ವ್ಯತ್ಯಾಸಗಳನ್ನು ನೀವು ಪಟ್ಟಿ ಮಾಡಬೇಕು. ಚಟುವಟಿಕೆಗಳನ್ನು ಮಾಡ್ತಿರಲ್ಲ ಮಕ್ಕಳೇ, ಚಟುವಟಿಕೆಗಳನ್ನು ಮಾಡಬೇಕು, ಜೊತೆಗೆ ನೀಡಿರುವಂಥ ಪ್ರಶ್ನೆಗಳಿಗೂ ಸಹ ನೀವು ಉತ್ತರಿಸಬೇಕು. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ತಿಳಿದುಕೊಂಡೆವು. 10ನೇ ತರಗತಿಯ ಮುಂಬರುವ ತರಗತಿಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.